ಹಲೋ ಎವ್ರಿವನ್, ಮತ್ತೊಮ್ಮೆ ಎನಿವಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗೋ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆವಾಗಲೇ ನಿಮಗೆ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗ್ತೈತೆ. ಈಗ ಒಂದು ಬೌಲ್ ತಗೊಂಡು ಆ ಬೌಲ್ಗೆ 3 ಕಪ್ಪು ಉದ್ದಿನಬೇಳೆನ ಸೇರಿಸ್ತಿದ್ದೀನಿ. ಉದ್ದಿನಕಾಳು ಅಥವಾ ಉದ್ದಿನಬೇಳೆನ ಯಾವುದಾದ್ರೂ ಸೇರಿಸ್ಕೊಳ್ರಿ, ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು. ಈಗ ಇದನ್ನು 2 ಸಾರಿ ತೊಳೆದು ನಂತರ ಇಲ್ಲಿ 2 ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ. ಅದು ಮುಳುಗೋ ಅಷ್ಟು ನೀರು ಸೇರಿಸಿ. ಹೊಸದಾಗಿ ಮೆಚೂರ್ಡ್ ಆಗೋ ಹೆಣ್ಮಕ್ಳಿದ್ರೆ ಅವರಿಗೆ ಆ ಟೈಮಲ್ಲಿ ಇದನ್ನು ಮಾಡಿಕೊಡ್ರಿ, ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ಅವರು ದೊಡ್ಡವರಾದ್ಮೇಲೆ ಅಷ್ಟೊಂದು ಬೆನ್ನೋವೇ ಬರಲ್ಲ ಇದನ್ನು ತಿಂದರೆ ಆ ಟೈಮಲ್ಲಿ. ಸೊ ನೀವು ಕೂಡ ನಿಮ್ಮ ಮನೇಲಿದ್ದರೆ ಆ ಮಕ್ಕಳಿಗೆ ಮಾಡಿಕೊಡ್ರಿ. ನೀವು ಕೂಡ ಟೈಮ್ ಸಿಕ್ಕಿದಾಗೆಲ್ಲ ಈಸಿಯಾಗಿ ಮಾಡ್ಕೋಬೋದು. ನೀವು ಕೂಡ ಮಾಡ್ಕೊಂಡು ತಿನ್ನಿರಿ. ಇದನ್ನು ಬೆನ್ನೋವಿಗೆ ತುಂಬಾ ಯೂಸ್ಫುಲ್ಲು. 2 ಗಂಟೆಗಳ ಕಾಲ ಇಲ್ಲಿ ಚೆನ್ನಾಗಿ ನೆನೆಯಕ್ಕೆ ಬಿಟ್ಟಿದ್ದೀನಿ. 3 ಅವರ್ ನೆನೆಸಿದ್ರೂ ಏನು ತೊಂದರೆ ಆಗಲ್ಲ. ಮತ್ತೆ 2 ಅವರ್ ಆದಮೇಲೆ ನೋಡ್ತಿದ್ದೀನಿ, ಬೇಳೆ ಎಲ್ಲ ಚೆನ್ನಾಗಿ ನೆನೆದಿದೆ. ಈಗ ಇದರಲ್ಲಿನ ನೀರನ್ನೆಲ್ಲ ಸೋದಿಸಿ ಸೈಡ್ಗೆ ಇಟ್ಕೊಳ್ಬೇಕು. ಬೇಳೆನ ಒಂದು ಬಟ್ಲಿಗೆ 3 ಕಪ್ಪು ಬೆಲ್ಲನ ಚೆನ್ನಾಗಿ ಕುಟ್ಬಿಟ್ಟು, ಬೇಳೆ ಯಾವ ಬಟ್ಲಲ್ಲಿ ತೊಗೊಂಡಿದ್ರೋ ಅದೇ ಬಟ್ಲಲ್ಲಿ ಬೆಲ್ಲ ತೊಗೊಳ್ಬೇಕು. ನೀವು ಬೆಲ್ಲ ಸ್ವಲ್ಪ ಜಾಸ್ತಿನೂ ಕೂಡ ಸೇರಿಸ್ಕೊಳ್ಬೋದು. ಈಗ ಉದ್ದಿನಬೇಳೆ ಜೊತೆಗೆ ಬೆಲ್ಲನೂ ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಬೇಕು. ಮತ್ತು ಸೈಡಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗೋಕ್ಕೆ ಇಟ್ಟಿದ್ದೆ. ಈ ರೀತಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪ ಕೈಗೆ ತುಪ್ಪನ ಸವರ್ಕೋಬೇಕು. ಕೈಗೆ ತುಪ್ಪ ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳ ರೀತಿ ಬಿಡ್ತಾ ಇದ್ದೀನಿ ನೋಡಿ. ತುಂಬ ಸಮಯನೂ ಬೇಡ, 2 ನಿಮಿಷದಲ್ಲಿ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಾರಿನೂ ಹಾಗೆ ಮಾಡಿರಿ. 2 ನಿಮಿಷ ಫ್ರೈ ಮಾಡ್ಕೊಳ್ರಿ, ಜಾಸ್ತಿ ನಿಮಿಷ ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. 2 ನಿಮಿಷಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗೋಗ್ತೈತೆ ನೋಡಿರಿ. ಇಷ್ಟಾದರೆ ಸಾಕು, ಚೆನ್ನಾಗೆಲ್ಲ ಫ್ರೈ ಆಗೋಗಿದೆ. ಬೇಳೆ ನೆಂದಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೈತೆ, ಜಾಸ್ತಿ ಸಮಯನೂ ಬೇಕಾಗಿರಲ್ಲ. ಸಾಕಷ್ಟು ಜನ ಹೆಣ್ಮಕ್ಳು ಎಷ್ಟೇ ಬೆನ್ನು ನೋವಿದ್ರು ಹೊಟ್ಟೆ ನೋವಿದ್ರು ಮನೇಲಿ ಹೇಳ್ಕೊಳ್ಳಲ್ಲ, ಅಷ್ಟು ನೋವು ಇರ್ತೈತೆ. ಆ ಟೈಮಲ್ಲಿ ನೀವೇ ಪಟ್ ಅಂತ ಮಾಡ್ಕೋಬೋದು. ಕಲರ್ಫುಲ್ ಆಗಿದೆ. ನೀವು ಒಂದು ಬೌಲ್ಗೆ ಇದನ್ನು ಸೇರಿಸ್ಕೊಂಡು ಮತ್ತೆ ಎಲ್ಲನೂ ಅದೇ ರೀತಿಯೇ ಮಾಡಬೇಕು. ಮಿಕ್ಕಿರೋ ಹಸಿಟ್ಟನ್ನೆಲ್ಲ ಇದೇ ರೀತಿ ಮಾಡಿರಿ ಅಷ್ಟೇ. ಹೆಣ್ಮಕ್ಳಿಗೆ ತಿಂಗಳು ಹೊಟ್ಟೆ ನೋವು ಮತ್ತು ಬೆನ್ನೋವಿಗೆ ತುಂಬ ತುಂಬಾ ಉಪಯುಕ್ತ ಇದು. ಮತ್ತು ಹೊಸದಾಗಿ ಮೆಚೂರ್ಡ್ ಆಗೋ ಹೆಣ್ಮಕ್ಳಿಗಂತೂ ತುಂಬಾ ಉಪಯೋಗ ಅಂತ ಹೇಳ್ಬೋದು. ಹೊಟ್ಟೆ ನೋವು, ಬೆನ್ನೋವು ಎಲ್ಲ ಕಡಿಮೆ ಆಗೋಗ್ತೈತೆ. ಈ ಮಂತ್ಲಿ ಪೀರಿಯಡ್ ಆದಾಗೆಲ್ಲ ಇದನ್ನು ಒಂದ್ಸರಿ ಮಾಡ್ಕೊಂಡು ತಿನ್ನಿರಿ, ಅಷ್ಟೊಂದು ನೋವೇ ಗೊತ್ತಾಗಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.